ಸಿಎಂ ಆಯ್ಕೆ ಸಿಎಲ್ಪಿ ಸಭೆಯಲ್ಲೇ ಆಗಬೇಕು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಲಾಬಿ ಮಾಡ್ತಾ ಇಲ್ಲ. ಹೈಕಮಾಂಡ್ ಗೊಂದಲಕ್ಕೆ ತೆರೆಯನ್ನು ಎಳಿಲೇಬೇಕು ಅಂತ ಮಾಗಡಿ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟ್. ಅದು ರೂಲ್ಸ್ ಪ್ರಕಾರ ಸಿಎಲ್ಪಿ ಸಭೆ ಕರಿಬೇಕು, ಸಿಎಲ್ಪಿ ಸಭೆಯಲ್ಲಿ ಹೇಳಬೇಕು ಶಾಸಕರ ಅಭಿಪ್ರಾಯ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದು. ಆದರೆ ಸಿಎಂ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಲಾಬಿ ಮಾಡ್ತಿಲ್ಲ ಅಂತ ಮಾಗಡಿ ಬಾಲಕೃಷ್ಣ ಹೇಳಿದ್ದಾರೆ. ಇವರೆಲ್ಲ ಹೋಗಿದ್ದಿರಲ್ಲ ಲಾಬಿ ಮಾಡೋದಕ್ಕೆ, ಅದಕ್ಕೆ ಅವರು ಮಾಡ್ತಿಲ್ಲ ಅಷ್ಟೇ, ನಾವು ಮಾಡ್ತಿದ್ದೀವಿ ಅಂತ. ಅಧಿಕಾರ ಹಸ್ತಾಂತರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ಶಾಸಕರ ನೇತೃತ್ವದಲ್ಲಿ ದೆಹಲಿಗೂ ಕೂಡ ಹೋಗಿ ಬಂದಿದ್ದಾರೆ ಅಂತ ಚರ್ಚೆ ಆಗ್ತಾ ಇರುವಂಥದ್ದು. ನಮ್ಮ ಜೊತೆ ಮಾಗಡಿ ಶಾಸಕರಾದ ಬಾಲಕೃಷ್ಣ ಅವರಿದ್ದಾರೆ. ಸರ್ ನಮಸ್ತೆ. ದೆಹಲಿಗೆ ಹೋಗಿದ್ದಾರೆ, ಒತ್ತಡ ಹಾಕೋದಕ್ಕೆ ಹೋಗಿದ್ದಾರೆ ಅನ್ನೋದು ಚರ್ಚೆ ಆಗ್ತದೆ. ತಾವು ಕೂಡ ಹೋಗಿದ್ರಿ. ದೆಹಲಿಗೆ ಹೋಗಿದ್ದು ಒತ್ತಡ ಹಾಕ್ಲಿಕ್ಕೆ ಹೋಗಿರಲಿಲ್ಲ. ನಿಮ್ಮ ಮಾಧ್ಯಮಗಳು ಬರ್ತಾ ಇರ್ತಕ್ಕಂಥ ವಿಚಾರಗಳಿಗೆ ಒಂದು ಅಂತಿಮ ರೂಪ ಕೊಡಿ ಅಂತೇಳಿ ಕೇಳಿಗೆ ಹೋಗಿದ್ದೀವಿ. ಈಗ ಸಿಎಂ ಆಯ್ಕೆ ಅನ್ನೋದು CLPಯಲ್ಲಿ ಆಗಬೇಕು, ಶಾಸಕರ ಆಯ್ಕೆ ಮಾಡಬೇಕು ಅನ್ನುವಂಥ ಚರ್ಚೆ ಆಗ್ತದೆ ಸರ್. ಅದು ವಿಚಾರ CLPನಲ್ಲೇ ಅಂತಿಮವಾಗಿ ಆಯ್ಕೆ ಆಗ್ತಕ್ಕಂಥದ್ದು. ಆದರೆ ಹೈಕಮಾಂಡ್ ಶಕ್ತಿ ಇಲ್ಲ ಅಂತನಾ? ಹೈಕಮಾಂಡ್ಗೂ ಶಕ್ತಿ ಇದೆ. ಹೈಕಮಾಂಡ್ ಕೂಡ ನಾಯಕರನ್ನ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಹೈಕಮಾಂಡ್ಗೂ ಇದೆ ಅಲ್ವಾ? ಅದರಿಂದ ಅವ್ರವ್ರು ಏನು ನಾವು ಹೇಳ್ತಾ ಇರ್ತಕ್ಕಂಥದ್ದು, ಇದು ಚರ್ಚೆ ನಡೀತಾ ಇದೆಯಲ್ಲ, ಇದು ಸತ್ಯನಾ ಸುಳ್ಳ, ಇದು ಸತ್ಯನ, ಅದಕ್ಕೊಂದು ಅಂತಿಮವಾದಂಥ ರೂಪ ಕೊಡಿ ಅಂತ ಕೇಳಲಿಕ್ಕೆ ನಾವು ಹೋಗಿದ್ದು ಅಷ್ಟೇ. ಇಲ್ಲಿ ದೆಹಲಿಗೆ ಹೋದವರು ನಾವು CMಗೆ DCMಗೆ ವರದಿಯನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ತಾವೇನಾದರೂ CMಗೆ DCMಗೆ ವರದಿ ಕೊಟ್ರಾ? ತಾವೇನಕ್ಕೆ ಹೋಗಿದ್ರಿ ದೆಹಲಿಗೆ ಏನಂತ? ನಾವು ನಮ್ಗೆ ಯಾರು ಹೋಗಿ ಅಂತಲೂ ಹೇಳಿಲ್ಲ, ನಮ್ಗೆ ಯಾರು ಹೋಗಬೇಡಿ ಅಂತಲೂ ಹೇಳಿಲ್ಲ. ನಾವೇ ಮಾತಾಡ್ಕೊಂಡು ಹೋದೋ, ಏನು ಹಿಂಗೆ ನಡೀತಾ ಇದೆಯಲ್ಲ, ಹೈಕಮಾಂಡ್ ಹತ್ರ ಒಂದು ಮನವಿ ಮಾಡ್ಕೊಂಬರೋಣ, ಇದು ಬೇಡ, ಇದಕ್ಕೊಂದು ಅಂತಿಮ ರೂಪ ಕೊಡಿ, ಎಲ್ಲರನ್ನೂ ಕರೆಸಿ ಒಂದು ತೀರ್ಮಾನ ಮಾಡಿ ಅಂತ ಕೇಳಿ ಮನವಿ ಮಾಡ್ಲಿಕ್ಕೆ ಹೋಗಿದ್ದೀವಿ. ಏನು ಸರ್, ಇದಕ್ಕೊಂದು ಅಂತಿಮ ರೂಪ ಸಿಗುತ್ತೆ? ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ವರದಿ ಕೈ ಸೇರಿದೆ ಅಂತ ಹೇಳ್ತಾ ಇದ್ದಾರೆ. ತೀರ್ಮಾನ ಆಗುತ್ತಾ? ತಾವು ಕೂಡ DK ಶಿವಕುಮಾರ್ ಅತ್ಯಾಪ್ತ ಶಾಸಕರಾಗಿದ್ದೀರಾ, ಅವ್ರಾಗಬೇಕು ಅಂತ ಕೂಡ ಲಾಬಿ ಕೂಡ ಮಾಡ್ತಾ ಇದ್ದೀರಾ. ಯಾವಾಗ ನಿರ್ಧಾರ ಆಗ್ಬೋದು ಒಂದು ಅಂತಿಮ ರೂಪ? DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಗಲಿ, ಸಿದ್ದರಾಮಯ್ಯನ ಇಳಿಸೋಕ್ಕಾಗಲಿ ಆಯ್ತದ ನಮ್ಮ ಕೈಲಿ? ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೈಕಮಾಂಡ್ಗೆ ಮನವಿ ಮಾಡ್ಲಿಕ್ಕೆ ಹೋಗಿದ್ದು. ಏನಾರ ಒಂದು ಇತ್ಯರ್ಥ ಮಾಡಿ, ಇದು ಗೊಂದಲ ಇದೆ, ಒಳ್ಳೆ ಸರ್ಕಾರ ಇದೆ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ಇಂಥಕ್ಕೆ ಎಲ್ಲ ತೆರೆ ಎಳಿರಿ ಅಂತ ಕೇಳಲಿಕ್ಕೆ ಹೋಗಿದ್ದು. ಸಿದ್ದರಾಮಯ್ಯನವ್ರನ್ನ ಮುಂದುವರ್ಸಿದ್ರೆ ತಮಗೆ ಒಪ್ಪಿಗೆ ಇದೆ ಸರ್? ಅದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ ನಾವು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇದ್ದೀವಿ. ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದ್ರೆ ಕಾಂಗ್ರೆಸ್ ಇರಲ್ಲ ಅನ್ನುವಂಥದ್ದು ಚರ್ಚೆ ಆಗ್ತದೆ ಸರ್. ಈ ರೀತಿ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರನ ಏನು ಸರ್? ಅವ್ರವ್ರ ಅಭಿಮಾನಿಗಳು ಹೇಳ್ತಾರೆ, DK ಶಿವಕುಮಾರ್ ಅಭಿಮಾನಿಗಳು ಹೇಳ್ತಾರೆ DK ಶಿವಕುಮಾರ್ ಅವ್ರು ಬಿಟ್ಟರೆ ಕಾಂಗ್ರೆಸ್ ಇರಲ್ಲ ಅಂತಾರೆ. ಜಾರಕಿಹೊಳಿ ಅಭಿಮಾನಿಗಳು ಹೇಳ್ತಾರೆ ಜಾರಕಿಹೊಳಿ ಅವ್ರನ್ನ ಬಿಟ್ಟರೆ ಕಾಂಗ್ರೆಸ್ ಇರಲ್ಲ ಅಂತಾರೆ. ಅವ್ರ ಅಭಿಮಾನಿಗಳ ಅಭಿಪ್ರಾಯ ಅದು, ಅದೇ ಪಕ್ಷದ ಅಥವಾ ಹೈಕಮಾಂಡ್ ಅಭಿಪ್ರಾಯ ಏನಲ್ಲ ಅದು, ಅಥವಾ ನಾಯಕರ ಅಭಿಪ್ರಾಯನೂ ಅಲ್ಲ ಅದು. ಅಂತಿಮವಾಗಿ DK ಶಿವಕುಮಾರ್ CM ಮಾಡೋ ವಿಚಾರದಲ್ಲಿ ತಮ್ಮ ಒತ್ತಾಯ ಏನು ಸರ್? ತಾವೇನು ಹೇಳಕ್ಕೆ ಬಯಸ್ತೀರಿ ಸರ್? ನಾವು ಈಗ ಆಗಿರ್ತಕ್ಕಂಥ ಗೊಂದಲಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ ಹೈಕಮಾಂಡಲ್ಲಿ. ಸರ್, ಇದು ಮಾಗಡಿ ಶಾಸಕರ ಅಂತ ಬಾಲಕೃಷ್ಣ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡಗಲ್ಲ, ಪಬ್ಲಿಕ್ TV ಬೆಂಗಳೂರು.